ಎಲ್ಲರಿಗೂ ನಮಸ್ಕಾರ. ಏನು ಮಾತಾಡೋದು, ಆಮೇಲೆ ಯಜಮಾನರು ರಿಲೀಸ್ ಮಾಡಿದ್ದಾರೆ ಹೇಳುವಂತೆ. ಯಾವಾಗಲೂ ನಾನು ಜಾಸ್ತಿ ಜೋಗಿ ಸಿನಿಮಾ ಮಾಡಿದಾಗ ಅಪ್ಪಾಜಿ ಜೊತೆ ಜಾಸ್ತಿ ಕಾಲ ಕಳೆದಿದ್ದೆ ನಾನು. ಅವಾಗೆಲ್ಲ ಹೇಳ್ತಿದ್ರು ನಮ್ಮ ಕಾಡಿನವರು ಅಂತ ಸುಮಾರು ಅವರಿಂದ ಕಲ್ತಿದ್ದಿದ್ದೆ ನಾವು. ಅಪ್ಪಾಜಿಯವರು ಏನೋ ಒಂದು ಪಲ್ಸ್ ಅನ್ನೋರು, ಈ ವಿಲೇಜು ಇದೆಲ್ಲ ಇರುತ್ತೆ ಅಂತೆಲ್ಲ. ಸೊ ಆ ಒಂದು ಲ್ಯಾಂಗ್ವೇಜಲ್ಲಿ 7 ಮಲೆ ಅಂತ ಮಾಡಿದ್ದಾರೆ. 100% ಸಕ್ಸಸ್ ಆಗುತ್ತೆ. ಆಮೇಲೆ ನಮ್ಮ ಯಜಮಾನರು ಲಾಂಚ್ ಮಾಡಿದ್ದಾರೆ, ಅಣ್ಣ 100% ಸಕ್ಸಸ್ ಆಗುತ್ತೆ. ನಿಮ್ಮ ಆಶೀರ್ವಾದ ಸದಾ ಹೆಂಗೆ ಇರಲಿ ಅಣ್ಣ ಎಲ್ಲರಿಗೂ. ಸೊ ಥ್ಯಾಂಕ್ ಯು. ಇನ್ನೇನು ನಾನೇನು ಮಾತಾಡಲ್ಲ, ನಮ್ಮ ಯಜಮಾನ ಮಾತಾಡೋದು. ಥ್ಯಾಂಕ್ ಯು. ನಿಮ್ಗೆ ಒಳ್ಳೇದಾಗಲಿ. ಗಾಡ್ ಬ್ಲೆಸ್. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿತ್ತು. ಪುನೀತ್ ಸೂಪರ್, ತುಂಬ ಅದ್ಭುತವಾಗಿತ್ತು. ರಾಣಾ ಮತ್ತು ಪ್ರಿಯಾಂಕನ ಇಬ್ಬರು ಸೂಪರ್ ಆಗಿದ್ರು. ನಾಗಭರ್ಣವ ಫಸ್ಟ್ ಡೈರೆಕ್ಟ್ರು, ಇವಾಗ ಆ್ಯಕ್ಟ್ರು. ಫಸ್ಟು ತರುಣ್ ಸುಧೀರಿಂದ ಬರ್ತೀನಿ, ಅವ್ರ ಫ್ಯಾಮ್ಲಿಯಿಂದ. ಫಸ್ಟು ಸುಧೀರ್ ನಾವಲ್ಲ, ಫಸ್ಟಿಂದ ಸುಧೀರ್ ಅವ್ರನ್ನ ನೋಡ್ತಾ ಬಂದಿದ್ದೆ, ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ದೀನಿ. ಒಂದು ಸಂಬಂಧ, ಒಂದು ಹತ್ತಿರವಾದ ಒಳ್ಳೆ ಸಂಬಂಧ. ಅವ್ರ ತಾಯಿ, ಫಾದರು, ಅವ್ರ ಮನೇಲಿ ಎಷ್ಟೋ ದಿನ ಊಟ ಮಾಡಿದ್ದೀನಿ, ಕೋಳಿ ಸಾರು ತಿಂದಿದ್ದೀನಿ. ಅದೆಲ್ಲ ಯಾವತ್ತು ಮನೆಗೆ ವಯಲಿಕ್ಕೆ ಅವ್ರು ಇರ್ಬೇಕಾದ್ರೆ ನಾವು ವರ್ಧನವ್ರ ಮನೆಗೆ ಬರ್ತಾಯಿದ್ದೆ. ನಂಗೆ ತುಂಬ ಫೇವ್ರೆಟ್ ಅವರು ಸುಧೀರ್ಗೆ ನಾನು ಬಂದರೆ ಅಷ್ಟೊಂದು ಪ್ರೀತಿ. ಸೊ ತುಂಬ ಒಳ್ಳೆ ಜನಕ್ಕೆ ಯಾವತ್ತು ಆ ಹಾರ್ಡ್ ವರ್ಕಿಂಗ್ ನೇಚರ್ ಇದ್ದೇ ಇರ್ತಾರೆ. ಅದ್ರ ನೋಡಿ ತರುಣ್ ನೋಡಿದ್ದೀನಿ, ನಂದನ್ ನೋಡಿದ್ದೀನಿ. ಅವರಿಬ್ಬರು ನಾನು ತುಂಬ ಆಪ್ತರು. ನಾನು ಜಾಸ್ತಿ ಸಿನಿಮಾ ಮಾಡಿಲ್ಲ, ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ತರುಣ್ ಜೊತೆಲಿ, ನಂದನ್ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಇಬ್ಬರ ಜೊತೆಲಿ ಡೈರೆಕ್ಷನ್ಲಿ ಮಾಡಿಲ್ಲ, ಮಾಡಬೇಕು, ಅದು ಪೆಂಡಿಂಗ್ ಇದೆ. ಅದು ಹೇಳ್ತಾ ಇರ್ತಾರೆ, ನಾನು ಅಣ್ಣ ಡೇಟ್ ಆಗುತ್ತೆ ಅಂತ. ನಾನು ಹೇಳಿದೆ, ನೀನು ಫಸ್ಟ್ ಸ್ಟೋರಿ ರೆಡಿ ಮಾಡು, ಯಾವುದೇ ಪಿಕ್ಚರ್ಲಿ ಕೊಡ್ತೀನಿ ಅಂತ ಹೇಳಿದೆ. ಈಗ ನಾನು ಫಸ್ಟು ಡೈರೆಕ್ಷನ್ ಮಾಡ್ತಿದ್ದು ಬಂದಿದ್ದೆ, ನನಗೇ ಬಂದಿದ್ದು ಫಸ್ಟ್ ಮಾತುಂಗ ಅಂತ ಒಂದು, ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಈ ರೋಟ್ ಎ ಸ್ಟೋರಿ ಫಾರ್ ಮಿ, ನನಗೆ ಚೆನ್ನಾಗಿ ಗೊತ್ತು, ಯಾಕಂದರೆ ಐ ಕಾಂಟ್ ಫರ್ಗೆಟ್ ದ್ಯಾಟ್. ಅಷ್ಟು ಕ್ಲೋಸಾಗಿರ್ತೀವಿ ಆ್ಯಕ್ಟ್ ಮಾಡಬೇಕಂದ್ರೆ. ನಂಗೆ ಅದೊಂದು ಭಾಳ ಇಷ್ಟವಾದ ವ್ಯಕ್ತಿ ನನಗೆ. ಒಳ್ಳೇದಾಗಬೇಕು, ಯಾಕಂದರೆ ಒಳ್ಳೆತನ ಇದ್ದರೆ ಖಂಡಿತ ಅದು ಒಳ್ಳೇದು ಆಗೇ ಆಗುತ್ತೆ. ಇವತ್ತು ನೋಡಿ, ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ, ಆ ಒಳ್ಳೆತನನೇ ಕಾಣ್ತಿರೋದು. ಅಟ್ಲಾಂಟಾ ರಾಜು ಜೊತೆ ಸೇರ್ಕೊಂಡು ಅವ್ರ ಜೊತೇಲಿ ಮಾಡ್ತಾ ಇರೋದು, ಅವ್ರ ಜೊತೇಲಿ ಎಷ್ಟೋ ಜನ ಹೆಲ್ಪಿಂಗ್ ಜೊತೇಲಿ ಇರೋದು, ಅದು ಭಾಳ ಖುಷಿಯಾಗುತ್ತೆ. ಅದು ಬಿಟ್ಟರೆ ರಾಣಾ ನನಗೆ ಭಾಳ ತುಂಬ ಇಷ್ಟ. ವೆರಿ ಹ್ಯಾಂಡ್ಸಮ್ ಹುಡುಗ. ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಹ್ಯಾಂಡ್ಸಮ್ ಕಾಣ್ತಾನೆ ಹುಡುಗ, ಯಾವತ್ತಾರು ಹೀರೋ ಆಗ್ತಾನೆ. ಇವನ್ ಅವರು ನಮ್ಮ ವಿಲನ್ ಪಿಕ್ಚರ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತಾಯಿದ್ರು. ಈ ವಾಸ್ ವರ್ಕಿಂಗ್ ಆಸ್ ಅಸೋಸಿಯೇಟ್ ಮಾಡ್ತಿದ್ರು. ಅವಾಗಲೂ ಹೇಳಿದ್ದೀನಿ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತೀರಿ, ಹೀರೋ ಆಗ್ತೀರ ನೀವು ಅಂತ. ಬಟ್ ತುಂಬ ಚೆನ್ನಾಗಿ, ನನಗೆ ತುಂಬ ಇಷ್ಟ ಆ ಹುಡುಗ, ಚೆನ್ನಾಗಿ ಬರಬೇಕು ಅಂತ. ಐ ಥಿಂಕ್ ದಿಸ್ ಫಿಲಮ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಆಗಿ ಕಾಣ್ತಾರೆ ಅಣ್ಣ. ಐ ಥಿಂಕ್ ಯು ಲುಕ್ ವೆರಿ ಪ್ರಾಮಿಸಿಂಗ್. ಆ್ಯಂಡ್ ಫಸ್ಟ್ ಪಿಕ್ಚರ್ ಅಷ್ಟೇ, ಸಾಂಗ್ಸ್ ನೀವು ಡ್ಯಾನ್ಸ್ ಮಾಡಿದ ಸ್ಟೈಲ್ ಇರ್ಬೋದು, ಆ್ಯಟಿಟ್ಯೂಡ್ ಇರ್ಬೋದು, ತುಂಬ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಕ್ಯಾರಿಔಟ್ ಆಗಿತ್ತು. ಪ್ರಿಯಾಂಕದಲ್ಲಿ ಫಸ್ಟ್ ಟೈಮು 100% ಕಾಣ್ತಾಯಿದೆ. ಯಾಕಂದ್ರೆ ಫಸ್ಟ್ ಟೈಮ್ ಅಂತ ಅನಿಸಲ್ಲ ನಮಗೆ ನೋಡಬೇಕಾದ್ರೆ ಪರ್ಫಾರ್ಮೆನ್ಸ್ ಎಲ್ಲ. ನಾವು ಜನ್ಮದ ಜೋಡಿ ಮಾಡಬೇಕಾದ್ರೆ ಹಂಗೇ ಶಿಲ್ಪ ಸಡನ್ನಾಗೆ ಫಿಕ್ಸ್ ಆಗಿದೆ ಅಷ್ಟೇ. ಅವ್ರು ಆ್ಯಕ್ಚುಲಿ ನಾನು ಶಿಲ್ಪ ಅವರು ಬೇರೆ ಪಿಕ್ಚರ್ ಶೂಟಿಂಗ್ ಮಾಡ್ತಾಯಿದ್ದೆ, ಮುದ್ದಿನ ಕರ್ಣ. ಅದರಲ್ಲಿ ಅವರು ಸಾಯಿ ಕುಮಾರ್ ಪೇರಾಗಿ ಮಾಡ್ತಿದ್ರು. ಗೀತಾ ಇದ್ದವರು ಒಂದು ಹುಡುಗಿದಾರಮ್ಮ ಚೆನ್ನಾಗಿದ್ದಾರೆ ನೋಡಿ ಅಂತ ಈ ಪಿಕ್ಚರ್ಗೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿ 1 ಡೇ ಕಳಿಸೋ ಬೆಂಗಳೂರಿಗೆ. ನೋಡಿದ ತಕ್ಷಣ ಫಿಕ್ಸ್ ಆಗುತ್ತೆ. ಸೊ ಅವಾಗ ಯಾವಾಗ ಅಷ್ಟೇ ಹೇಳೋಕ್ಕಾಗಲ್ಲ. ಬಟ್ ದಟ್ ಗರ್ಲ್ ಗಾಟ್ ಜನ್ಮದ ಜೋಡಿ. ನನಗೆ ಬರಲಿಲ್ಲ ಸ್ಟೇಟ್ ಅವಾರ್ಡ್, ಅವ್ರಿಗೆ ಬಂತು. ಸೊ ಐ ಥಿಂಕ್ ಈ ಪಿಕ್ಚರ್ಲಿ ಸ್ಟೇಟ್ ಅವಾರ್ಡ್ ಬರಲಿ ನಿಮಗೆ, ಅವ್ರಿಗೂ ಬರಲಿ, ಪ್ರೊಡ್ಯೂಸರ್ಗೂ ಬರಲಿ, ಡೈರೆಕ್ಟ್ರಿಗೆ ಬರಲಿ. ಯಾಕಂದ್ರೆ ನನಗನ್ಸುತ್ತೆ, ಐ ಥಿಂಕ್ ದಿಸ್ ಏಳುಮಲೆ ಒಂದು ನನಗೊಂದು ಸ್ಪೆಷಲ್ ಕನೆಕ್ಟ್ ಇದೆ. ಆ ಕನೆಕ್ಟ್ ಕೊಟ್ಟಿದ್ದು ನಮ್ಮ ಪ್ರೇಮ್. ವಿಜುವಲ್ ಐ ಕಾಂಟ್ ಫರ್ಗೆಟ್. ಜೋಗಿ ಯಾವಾಗಲೂ ಮರೆಯೋಕ್ಕಾಗಲ್ಲ. ಆ ಏಳುಮಲೆ ಅಂದ ತಕ್ಷಣ ಒಂದು ಸ್ಟೈಲ್ ಬಂದ್ಬಿಡುತ್ತೆ. ಅದು ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ, ಅದು ಎಲ್ಲೋ ಪವರ್ ಎಲ್ಲಿರುತ್ತೆ ಗೊತ್ತಿಲ್ಲ, ಅದು ತರಿಸ್ತಾರೆ. ಅಪಿಯರೆನ್ಸ್ ಪವರ್ ಇರ್ಬೋದು, ಆಗಿರ್ಬೋದು, ಅದು ಒಳ್ಳೆ ಥರ. ಯಾಕಂದರೆ ಬರೆಯೋ ಬಂದು ಅಪ್ಪಾಜಿ ಯಾವಾಗ ಹೇಳ್ತಾರೆ, ಡೈರೆಕ್ಟರ್ಸ್ ಆಗಲಿ ಇಲ್ಲ ಯಾರು ಬರೀತಾರೆ ಅವ್ರನ್ನ ಸರಸ್ವತಿ ಪುತ್ರರು ಅಂತ. ಯಾಕೆ ನಾವು ಒಂದೊಂದ್ಸತಿ ಅನ್ಕೋತೀವಿ, ಹೇಳಿಲ್ವಾ ನಾವು ಈ ಸರಿ ಇಲ್ಲ ಅದು ಸರಿ ಇಲ್ಲ ಅಂತ. ಇಲ್ಲ, ನಾವು ಅವ್ರು ಫಸ್ಟ್ ಫಿಲ್ಮ್ ಆಗಲಿ ಎಷ್ಟೇ ಫಿಲ್ಮ್ ಆಗಲಿ ನಾವು ಅನ್ಕೋತೀವಿ, ಇಲ್ಲ ನಾವು ಹೇಳಿದ್ರೆ ಸರಿ, ಇಲ್ಲ ಏನೋ ಇರುತ್ತೆ. ಯಾಕೆ ನಮ್ಮನ್ನು ಅವ್ರು ಆಸೆ ಪಟ್ಟು ಮಾಡಬೇಕಂತ, ನಮ್ಮೊಂದು ಸಿನಿಮಾ ಮಾಡಬೇಕು ಬಂದಾಗ ಅವ್ರಿಗಿನ್ನೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ನಾವು ಬೇರೆ ರೀತಿಲಿ ಯೋಚನೆ ಮಾಡ್ತೀವಿ, ಆದರೆ ಅವ್ರು ಯೋಚನೆ ಮಾಡೋ ರೀತಿ ಬೇರೆ. ಆ ರೀತಿ ಎತ್ಕೊಂಡ್ರೆ ಅದು ಒಳ್ಳೆ ರೀತಿ ಆಗುತ್ತೆ. ಇಲ್ಲ ನಾನೆಲ್ಲಿ ಕಡ್ಡಿಯಲ್ಲಿ ಆಡಿಸಿ ಅಂತ ಹೋದ್ರೆ ಕಷ್ಟ. ಅದು 100% ನಾನು ಒಪ್ತೀನಿ ಅದನ್ನು. ಐ ಥಿಂಕ್ ಒಳ್ಳೆ ಯಂಗ್ಸ್ಟರ್ಸ್ ಬರಬೇಕು, ಈ ರೀತಿ ಸಿನಿಮಾಗಳು ಬರಬೇಕು. ಅದು ಈ ಥರ ಒಂದು ಸಿಚುವೇಶನ್ಲಿ
ತರುಣ್ ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ. ನಾನು ಹೆಮ್ಮೆಂದು ಹೇಳ್ತೀನಿ, ಗೀತಾ ಪಿಕ್ಚರ್ಸಿಂದ ನಾನು ಪಬ್ಬರ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದೆ. ಸೊ ಈ ಟೈಮ್ ನಮಗೂ ಇಷ್ಟನೇ, ಯಾಕಂದ್ರೆ ನಾವು ಕಾಂಪ್ರಮೈಸ್ ಮಾಡೋಕ್ಕೆ ಇಷ್ಟ. ನಾವು ಬೇರೆ ಪಿಕ್ಚರ್ಲಿ ಏನು ರೀ ಮಾಡಿದ್ರೆ ನೀವು ಇಷ್ಟನಾ ಅಂತ ಹೇಳ್ತೀವಿ, ಬಟ್ ನಾವು ನಮ್ಮ ಸಿನಿಮಾ ಕಾಂಪ್ರಮೈಸ್ ಮಾಡಬಾರ್ದು. ಪಿಕ್ಚರ್ ಹೆಂಗೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಅದು ಪ್ರಯತ್ನ ಇರಲೇಬೇಕಲ್ಲ. ಮೆಚ್ಚುಗೆ ಅಂತ ಬಂದ ಮೇಲೆ ಹಣ ಮಾಡೋದು ಹೆಚ್ಚಿಗೆ, ಆಮೇಲೆ ಇದೇ ಇದೆ, ಅದು ತಾನಾಗೇ ಬರುತ್ತೆ. ಅದು ನಾವು ಫಸ್ಟ್ ತಕ್ಷಣ ಎಷ್ಟು ಹೆಚ್ಚಿಗೆ ಅಂತ ಹೇಳಿದ್ರೆ ಸಾಲದು, ಫಸ್ಟ್ ಮೆಚ್ಚುಗೆ ಆಮೇಲೆ ಹೆಚ್ಚಿಗೆ. ಸೊ ಇಷ್ಟು ಹೇಳ್ತಾ ನಾನು ತುಂಬ ಖುಷಿಯಿಂದ ನನಗೆ ಅವ್ರು ಕರೆದ ತಕ್ಷಣ ಡೋಂಟ್ ವರಿ ಬರುತ್ತೆ, ಅದನ್ನು ಬಂದೇ ಬರ್ತೀನಿ. ಏನು ಇದು ಮಾಡ್ಬೇಕಾದ್ರೆ ಅದು 7ನೇ ತಾರೀಕು 7ನೇ ತಿಂಗಳು 7, ಒಳ್ಳೆ ನಂಬರು. ಅದು ನಾವು ಹುಟ್ಟಿದ್ದ ಮಂತ್, ಅದು ನನಗೂ ಕ್ರಿಯೇಟ್ ಸಿಗುತ್ತೆ. ಅದಕ್ಕೆ ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಐ ವಿಶ್ ಎವ್ರಿಬಡಿ ಆಲ್ ದಿ ಬೆಸ್ಟ್ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಪ್ರೇಮ್, ಥ್ಯಾಂಕ್ ಯು. ಪುನೀತ್ ಅವರೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಂದು ವಿಶೇಷವಾದ ನೆನಪಿನ ಕಾಣಿಕೆ ಇದು. ಏಳುಮಲೆ ಸಿನಿಮಾ ತಂಡದ ಪರವಾಗಿ ಮಹದೇಶ್ವರನ ಮೂರ್ತಿಯನ್ನ ನೆನಪಿನ ಕಾಣಿಕೆಯಾಗಿ ಚಿತ್ರತಂಡ ಪ್ರೀತಿಯಿಂದ ನೀಡ್ತಾ ಇದೆ. ಎಲ್ಲ ಸಿನಿಮಾ ಇಲ್ಲೇ ಕೂತವ್ರು ಆನಂದರು, ಆನಂದವಾಗಿ ಎಲ್ಲರೂ ತಗತಾನೆ ಇರ್ತಾರೆ. ಯಾರು ಇಲ್ಲ, ಬೇರೆ ಕಾಂಪಿಟೇಷನ್ ಇಲ್ಲ ನೋಡಿ ಅವ್ರಿಗೆ. ನೋಡಿ ಅಷ್ಟು ಅದಕ್ಕೆ ಎಷ್ಟು ಆನಂದವಾಗಿದ್ದಾರೆ ನೋಡಿ. ನಾನು ಫಸ್ಟ್ ಫಿಲ್ಮ್ ಟೈಟ್ಲು, ಆ ಆನಂದ ನಿಮಗಿರೋದು ಆಲ್ರೆಡಿ. ಅದೇ ರೀತಿಯಾಗಿ ಪ್ರೇಮ್ ಸರ್ ಅವ್ರಿಗೂ ಕೂಡ ನೆನಪಿನ ಕಾಣಿಸ್ತಾ ಇದ್ದೀನಿ. ಇದೀಗ ಏಳುಮಲೆ ಚಿತ್ರತಂಡದ ಪರವಾಗಿ ನಮ್ಮ ಪ್ರೇಮ್ ಸರ್ ಅವರಿಗೆ ಮಹದೇಶ್ವರನ ಮೂರ್ತಿಯನ್ನು ನೆನಪಿನ ಕಾಣಿಕೆಯಾಗಿ ಪ್ರೀತಿಯಿಂದ ನೀಡಿ ಗೌರವಿಸಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದೀಗ ಚಿತ್ರತಂಡ ದಯವಿಟ್ಟು ಒಂದು ಗ್ರೂಪ್ ಫೋಟೋಗಾಗಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಏಳುಮಲೆ ಚಿತ್ರತಂಡ ದಯವಿಟ್ಟು ಎಲ್ಲರೂ ಬರಬೇಕು, ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ.